ಒಂದು ಶನಿವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನಾವು ಊರಿಂದ ನಮ್ಮ ಅಮ್ಮಮ್ಮನ ಬಂದಿದ್ರು. ಬೆಳಗಿನ ತಿಂಡಿಗೆ ಅಮ್ಮ ಇಡ್ಲಿ ಮಾಡಿದ್ರು. ತಿಂಡಿ ಎಲ್ಲ ತಿನ್ಕೊಂಡು ಅಮ್ಮ ಮನೆಗೆ ಒಂದು ಗ್ಯಾಸ್ ಸ್ಟವ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಕೇಟನ್ ಅವ್ರ ಬ್ರ್ಯಾಂಡ್ ಇಂದ 4 ಬರ್ನಲ್ ಮ್ಯಾನುವಲ್ ಗ್ಯಾಸ್ ಸ್ಟವ್ ನ ತರಿಸಿದೆ. ಈ ಗ್ಯಾಸ್ ಸ್ಟವ್ ಕಂಪ್ಲೀಟ್ ಆಗಿ ಟಫಾನ್ ಗ್ಲಾಸ್ ಆಗಿರೋದ್ರಿಂದ ಅನ್ಬ್ರೇಕಬಲ್ ಹಾಗೆ ಸ್ಟ್ರಾಂಗ್ ಆಗಿರುತ್ತೆ. ನಾನು ಫ್ಲಿಪ್ಕಾರ್ಟ್ ಇಂದ ಜಸ್ಟ್ ಫಾರ್ 2000 ಗೆ ಬೈ ಮಾಡಿದ್ದು. ತುಂಬಾನೇ ವರ್ತ್ಫುಲ್ ಅಂತಾನು ಅನಿಸ್ತು. ನಿಮ್ಗೆ ಯಾರಿಗಾದ್ರೂ ಇದ್ರ ಲಿಂಕ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ಒಂದ್ಸಲ ನಮ್ಮ ಮನೇಲೇನೆ ಫಿಟ್ ಮಾಡಿಸ್ಬಿಟ್ಟು ಒಂದ್ಸಲ ನೀಟಾಗಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸಿದ್ದಾಯ್ತು. ಅಮ್ಮ ಏನಾದ್ರೂ ಇವತ್ತು ಸ್ವೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶಂಕರಪಾಳ್ಯ ಮಾಡ್ತಾ ಇದ್ರು. ಪಾತ್ರೆಗೆ 1 ಬಟ್ಲಷ್ಟು ಹಾಲು, 1 ಬಟ್ಲಷ್ಟು ಸಕ್ಕರೆ, ಹಾಗೆ 1/4 ಬಟ್ಲಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ಕರಗಿಸ್ಕೋಬೇಕು. ಅದನ್ನ ತಣ್ಣಗಾಗೋದಕ್ಕೆ ಎತ್ತಿಟ್ಟು 1-2 ಬಟ್ಲಷ್ಟು ಮೈದಾ ಹಿಟ್ಟನ್ನ ಸೇರಿಸಿ ಅದಕ್ಕೆ ತಣ್ಣಗಾಗಿರುವಂತಹ ಹಾಲಿನ ಮಿಶ್ರಣನ ಸೇರಿಸ್ಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆನೆ ಕಲಿಸ್ಕೊಂಡು ಎತ್ತಿಟ್ಕೊಳ್ಬೇಕು. ನಂತರ ಚಪಾತಿಗಿಂತ ಸ್ವಲ್ಪ ದಪ್ಪನಾಗಿ ಉದ್ಕೊಂಡು ನೀಟಾಗಿ ಸಣ್ಣದಾಗಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಂಡು ಇರುವಂತ ಎಣ್ಣೆಲಿ ಲೋ ಫ್ಲೇಮ್ ಅಲ್ಲೇನೆ 1 3 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ಬಿಟ್ರೆ ಪಾಳ್ಯ ರೆಡಿ ಆಗ್ಬಿಡುತ್ತೆ. ಕೇವಲ 3 ರಿಂದ 4 ಸಾಮಗ್ರಿಗಳನ್ನ ಬಳಸ್ಕೊಂಡು ಈ ಸ್ನಾಕ್ಸ್ ನ ರೆಡಿ ಮಾಡ್ಕೊಂಡ್ ಬಿಡ್ಬೋದು. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಮನೇಲಿ ಮಕ್ಕಳಿದ್ರೆ ಖಂಡಿತವಾಗಿ ಇಷ್ಟಪಡ್ತಾರೆ. ಇದನ್ನ ಒಂದ್ಸಲ ಟ್ರೈ ಮಾಡಿ.